ರಾಜ್ಯ ಕಾಂಗ್ರೆಸ್ ಅಲ್ಲಿ ಮತ್ತೆ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ನಿನ್ನೆ ರಾತ್ರಿ ಸಿಎಂ ಹಾಗೂ ಆಪ್ತ ಸಚಿವರು ರಹಸ್ಯ ಸ್ಥಳದಲ್ಲಿ ಗೌಪ್ಯ ಸಭೆಯನ್ನು ನಡೆಸಿದ್ದಾರೆ. ಮೇ 4ರ ನಂತರದ ಬೆಳವಣಿಗೆಗಳ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಅದರೊಂದು ವರದಿ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಮೇ 4ರ ಬಳಿಕ ಕ್ರಾಂತಿ ಫಿಕ್ಸ್. ತಡರಾತ್ರಿಯವರೆಗೆ ಸಿಎಂ ಸಿದ್ದು ಟೀಮ್ ರಹಸ್ಯ ಸಭೆ. ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆಯೋ? ರಾಜ್ಯ ಕಾಂಗ್ರೆಸ್ ಅಲ್ಲಿ ಮೇ 4ರ ನಂತರ ಬದಲಾವಣೆಯ ಕ್ರಾಂತಿ ಆಗೋದು ಫಿಕ್ಸ್ ಆದಂತೆ ಕಾಣ್ತಿದೆ. ನಿನ್ನೆ ರಾತ್ರಿ ಸಿಎಂ ಹಾಗೂ ಆಪ್ತ ಸಚಿವರು ದಿಢೀರ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಸಚಿವ ಬೈರತಿ ಸುರೇಶ್, ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್, ಕೆ.ಎನ್. ರಾಜಣ್ಣ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ ಭಾಗಿಯಾಗಿದ್ರು. ಸಚಿವರ ಕರೆ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಭೆಗೆ ಹೋಗಿದ್ದಾರೆ. ಸಚಿವರೆಲ್ಲರೂ ಎಸ್ಕಾರ್ಟ್ ಬಿಟ್ಟು ಮೀಟಿಂಗ್ಗೆ ಸೇರಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಸಭೆಯಲ್ಲಿ ಸಿಎಂ ಜೊತೆ ನಾಯಕತ್ವ ಬದಲಾವಣೆ ಗೊಂದಲಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಪ್ರತಿ ವಿಚಾರದಲ್ಲಿ ನೀವು ಸೈಲೆಂಟ್ ಆಗಿರೋದು ಸರಿಯಲ್ಲ. ಮುಸ್ಲಿಂ ಸಮುದಾಯ ಪಕ್ಷದ ವಿರುದ್ಧ ಸಿಡಿದೆದ್ದಿದೆ. ನೀವು ಒಂದು ಸಂದೇಶ ರವಾನೆ ಮಾಡಬೇಕಿತ್ತು. ನಾಯಕತ್ವ ಬದಲಾವಣೆಗೆ ಅವಕಾಶ ನೀಡಬಾರದು. ನಾವೆಲ್ಲ ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದೇವೆ. ಸಂಪುಟ ಪುನಾರಚನೆ ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನೆ ಸಭೆಯ ಬಗ್ಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು, ಆಪ್ತರ ವಿರುದ್ಧ ಕ್ರಮದ ಬಗ್ಗೆ ಸಿಎಂ ಮಧ್ಯಪ್ರವೇಶ ಮಾಡಬೇಕು ಅಂತ ನಿನ್ನೆ ಚರ್ಚೆ ಮಾಡಿದ್ದೇವೆ. ಮಧ್ಯಸ್ಥಿಕೆ ವಹಿಸಿ ಅಂತ ಸಿಎಂಗೆ ನಾವೆಲ್ಲ ಮನವಿ ಮಾಡಿದ್ದೇವೆ ಅಂದ್ರು. ಮಂತ್ರಿಮಂಡಲ ಪುನಾರಚನೆ ಆಗಬೇಕು. ಅಧ್ಯಕ್ಷ ಸ್ಥಾನದ ವಿಚಾರ ಇದೆ, ಅದೆಲ್ಲ ತೀರ್ಮಾನ ಆಗಬೇಕು. ಸಿಎಂ ನಂತರ ನಾನು, ನನ್ನ ನಂತರ ಇನ್ನೊಬ್ರು ಅಹಿಂದ ಬಾವುಟ ಹಿಡಿಯಬೇಕಲ್ವಾ ಅಂತ ಮುಂದಿನ ನಾಯಕತ್ವದ ಬಗ್ಗೆಯೂ ಸತೀಶ್ ಜಾರಕಿಹೊಳಿ ಮಹತ್ವದ ಮಾತನಾಡಿದ್ರು. ಸಿಎಂ ಆ್ಯಂಡ್ ಟೀಮ್ ಗೌಪ್ಯ ಸಭೆ ಬೆನ್ನಲ್ಲೇ ಡಿಕೆ ಅಲರ್ಟ್. ದಿಢೀರ್ ದೆಹಲಿಗೆ ಹಾರಿದ ಕನಕಪುರ ಬಂಡೆ. ನಿನ್ನೆ ರಾತ್ರಿ ಸಿಎಂ ಆ್ಯಂಡ್ ಟೀಮ್ ರಹಸ್ಯ ಸಭೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಮಧ್ಯಾಹ್ನ ತೆಲಂಗಾಣದಲ್ಲಿ ಖಾಸಗಿ ಕಾರ್ಯಕ್ರಮ ಮುಗಿಸಿ ಸಂಜೆ ದೆಹಲಿಗೆ ಹೋಗಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಹಿಡಿಯಲು ಡಿಕೆಶಿ ಕಸರತ್ತು ಮುಂದುವರಿಸಿದ್ದಾರೆ. ಪವರ್ ಶೇರಿಂಗ್ ಆಗದ ಹೊರತು ಸಂಪುಟ ಪುನಾರಚನೆಗೆ ಅವಕಾಶ ಕೊಡಬೇಡಿ ಅಂತ ಈಗಾಗಲೇ ಡಿಕೆಶಿ ಒತ್ತಡ ಹಾಕಿದ್ರಂತೆ. ಮೇ 4ರಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹಾಗೂ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಇದೆ. ಫಲಿತಾಂಶ ಏನೇ ಬಂದರೂ ಒಪ್ಪಂದದಂತೆ ನಾಯಕತ್ವ ಕೊಡಿಸಿ ಅಂತ ಡಿಕೆ ಶಿವಕುಮಾರ್ ವರಿಷ್ಠರ ಬೆನ್ನಿಗೆ ಬಿದ್ದಿದ್ದಾರೆ. ಒಟ್ನಲ್ಲಿ ಚುನಾವಣಾ ಫಲಿತಾಂಶದ ನಂತರ ರಾಜ್ಯ ಕಾಂಗ್ರೆಸ್ ಅಲ್ಲಿ ಮತ್ತೆ ಪವರ್ ಶೇರಿಂಗ್ ಜಟಾಪಟಿ ಜೋರಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಆಪ್ತರೆಲ್ಲ ಒಂದು ಕಡೆ ಸೇರಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಿರೋದು ಮಹತ್ವ ಪಡೆದುಕೊಂಡಿದೆ. ಮೇ 4ರ ಬಳಿಕ ರಾಜ್ಯ ರಾಜಕಾರಣದ ದಿಕ್ಕು ದೆಸೆ ಬದಲಾವಣೆ ಆಗತ್ತಾ ಇಲ್ವಾ ಕಾದು ನೋಡಬೇಕಿದೆ. ರಾಜ್ಯಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.